ವ್ಯಾಪಿ ಅಭಿನಂದನೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ODI ವಿಶ್ವಕಪ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದ ಭಾರತದ ವನಿತೆಯರ ಕ್ರಿಕೆಟ್ ಟೀಮ್ ಇಂಡಿಯಾ ಸ್ತ್ರೀ ಶಕ್ತಿ ಅಮೋಘವಾದಂತಹ ಕ್ರಿಕೆಟ್ ಆಟಕ್ಕೆ ಅಭಿನಂದನಾ ಮಹಾಪೂರ. ವಿಶ್ವದಾದ್ಯಂತ ಚೊಚ್ಚಲ ICC ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದ್ದಾರೆ ಭಾರತದ ನಾರಿ. ಸೌತ್ ಆಫ್ರಿಕಾ ವರ್ಸಸ್ ಟೀಮ್ ಇಂಡಿಯಾ ಮಧ್ಯದಲ್ಲಿ ಜಿದ್ದಿನ ಫೈನಲ್ ಬಾಲ್. ಹೆಸರಿಗೆ ತಕ್ಕಂತೆ ಫೈನಲ್ ಎಲ್ಲರನ್ನೂ ಕೂಡ ತುದಿಗಾಲಲ್ಲಿ ಕುಳಿತು ನೋಡುವಂತಹ ರೀತಿಯಲ್ಲಿತ್ತು. ಮೊಟ್ಟ ಮೊದಲ ODI ವಿಶ್ವಕಪ್ ಅನ್ನ ಭಾರತೀಯ ಮಹಿಳಾ ಮಣಿಗಳು ಗೆದ್ದಿದ್ದ. ಸೆಮಿಫೈನಲ್ನಲ್ಲೂ ಕೂಡ ಅಮೋಘವಾದಂತಹ ಪ್ರದರ್ಶನ, ಐತಿಹಾಸಿಕ ರನ್ ಚೇಸ್ ಅನ್ನ ಮಾಡಿದೆ. ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಫೈನಲ್ನಲ್ಲಿ ಅಷ್ಟೇ ಬಲಿಷ್ಠವಾಗಿದ್ದಂತಹ ಸೌತ್ ಆಫ್ರಿಕಾ ವುಮೆನ್ಸ್ ಟೀಮ್ ಅನ್ನ ಬಗ್ಗುಬಡಿಯಲ್ಲಿ ಭಾರತದ ಟೀಮ್ ಯಶಸ್ವಿಯಾಗಿದೆ. ದೇಶದಾದ್ಯಂತ ಅಭಿನಂದನಾ ಮಹಾಪುರ ಹರಿದು ಬರ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ICC ODI ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಭಾರತೀಯ ವುಮೆನ್ಸ್ ಟೀಮ್. 298 ರನ್ ಕಲೆ ಹಾಕಿ 299 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು ಸೌತ್ ಆಫ್ರಿಕಾಗೆ ಭಾರತದ ಟೀಮ್. ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ಟೀಮ್ ಗೆಲುವಿನ ನಗೆ ಬೀರುತ್ತಾ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗಿತ್ತು. ಆರಂಭಿಕರಾಗಿ ಬಂದಂತಹ ಬ್ಯಾಟ್ಸ್ಮನ್ಸ್ಗಳು ಭರ್ಜರಿಯಾದಂತಹ ಬ್ಯಾಟ್ ಮಾಡಿದ್ರು. ಆದರೆ ಟೈಮ್ ಆಗ್ತಾ ಭಾರತದ ಬೌಲಿಂಗ್ ದಾಳಿ ಅಷ್ಟೇ ತೀಕ್ಷ್ಣವಾಗಿ ನಡೀತಾ ಹೋಯಿತು. ಒಂದರ ಮೇಲೆ ಒಂದರಂತೆ ವಿಕೆಟ್ಗಳು ಬೀಳ್ತಾ ಹೋಯಿತು. ಕೊನೆಗೂ ಏಕದಿನ ವಿಶ್ವಕಪ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಗೆಲ್ಲುವಲ್ಲಿ ಭಾರತೀಯ ವನಿತೆಯರ ತಂಡ ಯಶಸ್ವಿಯಾಗಿದೆ. ಸೌತ್ ಆಫ್ರಿಕಾ ಟೀಮ್ನ ಕ್ಯಾಪ್ಟನ್ ಆಟ ಒಂದು ಹಂತದಲ್ಲಿ ಭಯ ಬೀಳಿಸಿದ್ದು ಕೂಡ ಸುಳ್ಳಲ್ಲ. ಅದಾದ ನಂತರದಲ್ಲಿ ಸೌತ್ ಆಫ್ರಿಕಾ ಟೀಮ್ ಕ್ಯಾಪ್ಟನ್ ವಿಕೆಟ್ ಬೀಳ್ತಾ ಇದ್ದಂಗೆ ಯಾರು ಕೂಡ ಅಷ್ಟು ಹೊತ್ತು ಕ್ರೀಸ್ ಕಚ್ಚಿ ನಿಲ್ಲಿಲ್ಲ. ಒಂದಾದರ ಮೇಲೆ ಒಂದರಂತೆ ವಿಕೆಟ್ಗಳು ಬೀಳ್ತಾ ಹೋಯಿತು. ಈ ಮೂಲಕವಾಗಿ ಟೀಮ್ ಇಂಡಿಯಾ ಮೊಟ್ಟ ಮೊದಲ ODI ವಿಶ್ವಕಪ್ ಅನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ದೀಪ್ತಿ ಶರ್ಮಾ ಅವರ ಕಡೆಯಿಂದ ಆಲ್ರೌಂಡ್ ಆಟ ಇವತ್ತು. ಭರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್. 58 ರನ್ ಬ್ಯಾಟ್ ಇಂದ ಬಂದ್ರೆ 5 ವಿಕೆಟ್ ತೆಗೆದುಕೊಂಡಿದ್ದಾರೆ ಬೌಲಿಂಗ್ನಲ್ಲಿ. ಚರಣಿಗೆ 1 ವಿಕೆಟ್, ಶಫಾಲಿ ವರ್ಮಾಗೆ 2 ವಿಕೆಟ್ ಬಿದ್ದಿದೆ. ಕೊನೆಗೂ ಏಕದಿನ ವಿಶ್ವಕಪ್ ಅನ್ನ ಭಾರತೀಯ ವನಿತೆಯರು ಗೆದ್ದು ಗೆಲುವಿನ ನಗೆ ಬೀರಿದ್ದಾರೆ. ಎಲ್ಲೆಲ್ಲೂ ಸಂತಸ ಸಂಭ್ರಮ ಮನೆ ಮಾಡಿದೆ. ಚೊಚ್ಚಲ ICC ODI ವಿಶ್ವಕಪ್ ಅನ್ನ ಗೆಲ್ಲುವಲ್ಲಿ ಭಾರತೀಯ ನಾರಿ ಶಕ್ತಿ, ಭಾರತೀಯ ನಾರಿಯರು ಸಕ್ಸಸ್ ಆಗಿದ್ದಾರೆ. ಬಲಿಷ್ಠ ಸೌತ್ ಆಫ್ರಿಕಾವನ್ನ ಬಗ್ಗು ಬಡಿದು ಕೊನೆಗೂ ODI ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಸೌತ್ ಆಫ್ರಿಕಾ ಟೀಮ್ಗೆ ಚೋಕರ್ಸ್ ಅನ್ನುವಂತಹ ಹಣೆಪಟ್ಟಿ ಮುಂದುವರಿತಾ ಇದೆ. ಈ ಹಿಂದೆ ಅನೇಕ ಬಾರಿ ಫೈನಲ್ನಲ್ಲಿ ಬಂದು ಮುಗ್ಗರಿಸಿದಂತಹ ದಕ್ಷಿಣ ಆಫ್ರಿಕಾ ಟೀಮ್ ಮತ್ತೊಮ್ಮೆ ಮುಗ್ಗರಿಸಿರೋದು. ಸ್ಮೃತಿ ಮಂದನ್ 45 ರನ್, ಶಫಾಲಿ ವರ್ಮಾ 87 ರನ್, ಜೆಮಿಮಾ ರೊಡ್ರಿಗಸ್ 24 ರನ್, ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ 20 ರನ್ಗೆ ಔಟ್ ಆಗಿರೋದು. ಸಾಂಘಿಕ ಹೋರಾಟ ಭಾರತೀಯ ವನಿತೆಯರ ಕಡೆಯಿಂದ. ಚೊಚ್ಚಲ ICC ODI ವಿಶ್ವಕಪ್ ಗೆದ್ದಿರೋದು. ಸಂಭ್ರಮ, ಸಡಗರ ಎಲ್ಲವೂ ಕೂಡ ಸಹಜವಾಗಿರುತ್ತೆ. ದೇಶದಾದ್ಯಂತ ಅಭಿನಂದನೆಗಳು, ಅಭಿನಂದನಾ ಮಹಾಪುರ ಹರಿದು ಬರ್ತಾ ಇದ್ರೆ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಡ್ತಾ ಇರೋ ಫ್ಯಾನ್ಸ್ಗಳು ಪ್ರತಿಯೊಬ್ಬರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. I feel very proud to be an Indian.
इंडिया जीत गई है, वुमेन्स क्रिकेट टीम जीत गई है। लड़कियां किसी से कम नहीं है। ओके, थैंक यू। आपण जिंकलेला मित्रा 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 या पटकन पकड़ दो, पकड़ दो, पकड़ दो। वंदे मातरम, भारत माता की। थैंक यू, एंजॉय लॉट। ಅಭಿಮಾನಿಗಳ ಸಂಭ್ರಮವನ್ನ ನೋಡ್ತಾ ಇದ್ದೀವಿ. ಕಿಸಿಸೆ ಕಮ್ ನಹಿ ಹೇ ಅಂತ, ನಾವ್ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಭಾರತೀಯ ನಾರಿಯರು ಗೆದ್ದಿದ್ದಾರೆ ಅಂತ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ದೀಪಾವಳಿಗೆ ತಂದಿಟ್ಟಂತಹ ಪಟಾಕಿ ಏನಾದರೂ ಹೆಚ್ಚು ಕಡಿಮೆ ಉಳಿದಿದ್ರೆ ಅದ್ಯಾವುದು ಕೂಡ ವೇಸ್ಟ್ ಆಗ್ತಾ ಇಲ್ಲ. ಮತ್ತೊಂದು ಸಂಭ್ರಮ ಇಮ್ಮಡಿ ಆಗ್ತಾ ಇದೆ. ಹಬ್ಬಕ್ಕಿಂತ ದೊಡ್ಡ ಹಬ್ಬ ಅನ್ನುವಂಥ ರೀತಿಯಲ್ಲಿ ಚೊಚ್ಚಲ ICC ಕಪ್ ವುಮೆನ್ಸ್ ಟೀಮ್ ಕಡೆಯಿಂದಲೂ ಕೂಡ ಬಂದಿದೆ. ಖಂಡಿತವಾಗ್ಲೂ ಅರುಣ್, ದೀಪಾವಳಿ ಪಟಾಕಿ ಸೌಂಡ್ ಮಾಡುತ್ತಾ ಇಲ್ವೋ, ಆದರೆ ದೀಪ್ತಿ ಶರ್ಮಾ ಅವರ ಅದ್ಭುತವಾದಂತಹ ಬೌಲಿಂಗ್ಗೆ ಈಗ ಸೌತ್ ಆಫ್ರಿಕಾದ ವನಿತೆಯರು ಟುಸ್ ಪಟಾಕಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ದೀಪ್ತಿ ಶರ್ಮಾ ಅವರ ಅದ್ಭುತ ಬೌಲಿಂಗ್ ಮತ್ತು ಬ್ಯಾಟಿಂಗ್, ಅವರ ಆಲ್ರೌಂಡರ್ ಆಟದಿಂದ ಹರ್ಮನ್ ಪ್ರೀತ್ ಕೌರ್ ಅವರ ಒಂದು ನೇತೃತ್ವದ ಮಹಿಳಾ ತಂಡ ಈಗ ಚೊಚ್ಚಲ ಒಂದು ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ ಅಂತ ಅನ್ಬೋದು. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದಂಥ ಟೀಮ್ ಇಂಡಿಯಾ ಈ ಬಾರಿ ಆ ತಪ್ಪುಗಳನ್ನು ತಿದ್ದುಕೊಂಡು ಚೊಚ್ಚಲ ವಿಶ್ವಕಪ್ನ ಗೆದ್ದಿದ್ದಾರೆ ನಮ್ಮ ಹೆಣ್ಣು ಹುಲಿಗಳು ಅಂದರೆ ತಪ್ಪಲ್ಲ. ಏಕೆಂದರೆ 50 ಓವರ್ಗಳಲ್ಲಿ ಒಂದು ಬೃಹತ್ ಮೊತ್ತ ಇಲ್ಲಾಂದ್ರೂ ಕೂಡ ಒಂದು ಸವಾಲಿನ ಒಂದು ಟಾರ್ಗೆಟನ್ನು ಸೆಟ್ ಮಾಡಿದ್ರು. 298 ರನ್ಗಳಿಗೆ 7 ವಿಕೆಟನ್ನು ಕಳೆದುಕೊಂಡಿದ್ರು. ಸೊ ಒಂದು ಓಪನಿಂಗ್ ಏನಿದ್ರೆ ಅದ್ಭುತವಾದ ಒಂದು ಓಪನಿಂಗ್ ಸಿಕ್ಕಿತ್ತು. ಆಸ್ ಯೂಶಲ್ ಆಗಿ ಮತ್ತೆ ಮಿಡಲ್ ಆರ್ಡರ್ ಫೇಲ್ಯೂರ್ ಆದರೂ ಕೂಡ ಒಂದು ಚಾಲೆಂಜಿಂಗ್ ಸ್ಕೋರನ್ನು ಸೆಟ್ ಮಾಡಿದ್ರು. ಆದರೆ ಅದೇ ರೀತಿಯಾಗಿ ನಮ್ಮ ಬೌಲರ್ಗಳು ಕೂಡ ಅದ್ಭುತವಾದಂಥ ಒಂದು ಬೌಲಿಂಗ್ ಮಾಡುವ ಮುಖಾಂತರ ಎಲ್ಲೋ ಒಂದು ಹಂತದಲ್ಲಿ ಕೈ ತಪ್ಪುವಂಥ ಹಂತದಲ್ಲಿದ್ದಂಥ ಒಂದು ಪಂದ್ಯವನ್ನು ಮತ್ತೆ ಒಂದು ಕಂಟ್ರೋಲ್ಗೆ ತೆಗೆದುಕೊಂಡು ಒಂದು ಹೋರಾಟ ಮಾಡುವ ಮುಖಾಂತರ ಮೊದಲ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಗೆದ್ದಿದ್ದಾರೆ. ಸೊ ಒಂದು ಸಾಕಷ್ಟು ಒಂದು ಹೊಸ ದಾಖಲೆಗಳಿಗೆ ಈ ಒಂದು ವಿಶ್ವಕಪ್ ಸಾಕ್ಷಿ ಆಯಿತು ಅನ್ಬೋದು. ಈ ಒಂದು ವಿಶ್ವಕಪ್ ಮುಖಾಂತರ ಹೊಸ ಚಾಂಪಿಯನ್ ಏಕದಿನ ವಿಶ್ವಕಪ್ನ ಮಹಿಳಾ ತಂಡದಲ್ಲಿ ಈಗ ಒಂದು ಹೊಸ ಚಾಂಪಿಯನ್ ಹೊರಹೊಮ್ಮಿರುವುದು. ಆದರೆ ಒಂದು ಕಡೆ ಆದರೆ 2024ರಲ್ಲಿ ಸೌತ್ ಆಫ್ರಿಕಾ ತಂಡ ಕೂಡ T20 ವಿಶ್ವಕಪ್ನಲ್ಲಿ ನಮ್ಮ ಪುರುಷರ ತಂಡದ ವಿರುದ್ಧ ಕೂಡ ಸೋತಿದ್ರು. ಈಗ ಮಹಿಳೆಯರು ಕೂಡ ನಮ್ಮ ಮಹಿಳೆಯರ ವಿರುದ್ಧ ಸೋಲುವ ಮುಖಾಂತರ ಮತ್ತೆ ನಮ್ಮ ತಂಡ ಈ ವರ್ಷದ ಒಂದು ವಿಶ್ವಕಪ್ನ 25ರ ಒಂದು ವಿಶ್ವಕಪ್ಗೆ ಮುತ್ತಿಡುವ ಮುಖಾಂತರ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಈ ಒಂದು ತಂಡ ಏನಿದೆ ಸಾಕಷ್ಟು ವರ್ಷಗಳಿಂದ ನಮಗೂ ಕೂಡ ವಿಶ್ವಕಪ್ ಗೆದ್ದಿಲ್ಲ ಅನ್ನುವಂಥ ಒಂದು ಕೊರಗಿತ್ತು. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದ್ರು. ಆದರೆ ಈ ಬಾರಿ ಆ ಎಲ್ಲ ತಪ್ಪುಗಳಿಗೆ ಒಂದು ಉತ್ತರವನ್ನು ಕೊಡುವ ಮುಖಾಂತರ ಮೊದಲ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಗೆದ್ದಿರುವಂಥದ್ದು. ಇಡೀ 140ಕ್ಕೂ ಹೆಚ್ಚು ಕೋಟಿಯ ಜನರು ಏನೊಂದು ಪ್ರಾರ್ಥನೆ ಇತ್ತು, ಆ ಒಂದು ಪ್ರಾರ್ಥನೆ ಇವತ್ತು ಫಲಿಸಿದೆ. ಒಟ್ಟಾರೆಯಾಗಿ ನಮ್ಮ ಟೀಮ್ ಇಂಡಿಯಾದ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಇವತ್ತಿನ ಪಂದ್ಯ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅರುಣ್. ಓಕೆ, ಭಾರತಕ್ಕೆ ಮೊದಲ ODI ವಿಶ್ವಕಪ್ ಬಂದಿರುವಂತಹ ಖುಷಿ. ಇದರಲ್ಲಿ ನಮ್ಮ ಪಾಲು ಅಂದ್ರೆ ಕರ್ನಾಟಕದ ಯಾವೆಲ್ಲ ಆಟಗಾರ್ತಿಯರು ಈ ಒಂದು ಟೀಮ್ನಲ್ಲಿ ಇದ್ರು, ಅವರ ಕೊಡುಗೆ ಏನಾಗಿತ್ತು ಸತೀಶ್? ಅರುಣ್, ಈ ಬಾರಿಯ ನಮ್ಮ ತಂಡದ ಆಟಗಾರರು ಇರಲಿಲ್ಲ, ಆದರೆ ನಮ್ಮ RCB ಆಟಗಾರರು ಇದ್ದರು. ಸೊ ಏನಂತಂದರೆ ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಸ್ಮೃತಿ ಮಂದಾನ ಇರ್ಬೋದು, ರೀಚಾ ಘೋಷ್ ಇರ್ಬೋದು, ಮತ್ತು ರೇಣುಕಾ ಠಾಕೂರ್, ಇವರು 3 ಜನ ಕೂಡ ನಮ್ಮ RCBಯ ತಂಡದ ಆಟಗಾರರು. ಸೊ ಈ ಒಂದು ಕೊಡುಗೆಯಲ್ಲಿ ಇವರು 3 ಜನರ ಒಂದು ಪಾಲು ಕೂಡ ಅತಿ ಹೆಚ್ಚಾಗಿರುವಂಥದ್ದು. ಕೊನೆಯಲ್ಲಿ ರೀಚಾ ಘೋಷ್ ಅವರ ಆಡಿದಂಥ ಬ್ಯಾಟಿಂಗ್ ಇರ್ಬೋದು, ಓಪನಿಂಗಲ್ಲಿ ಬಂದಂತಹ ಶ್ರುತಿ ಮಂದನ್ ಅವರ ಒಂದು ಬ್ಯಾಟಿಂಗ್ ಇರ್ಬೋದು, ಅದೇ ರೀತಿಯಾಗಿ ರೇಣುಕಾ ಶರ್ಮಾ ಅವರ ಬೌಲಿಂಗು ಅದ್ಭುತವಾಗಿತ್ತು. ಅವರಿಗೆ ವಿಕೆಟ್ ಸಿಕ್ಕಿಲ್ಲ, ಆದರೆ ಒಂದು ಎಕಾನಮಿ ಆದಂಥ ಒಂದು ಬೌಲಿಂಗ್ ಮಾಡುವ ಮುಖಾಂತರ ಆ ಬ್ಯಾಟರ್ಗಳನ್ನು ಕಟ್ಟಿ ಹಾಕುವ ಮುಖಾಂತರ ಕೊನೆಯ ಹಂತದಲ್ಲಿ ಒಂದು ಸೌತ್ ಆಫ್ರಿಕಾದ ಬ್ಯಾಟರ್ಸ್ಗಳಿಗೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಒಂದು ಕೆಲಸನ ರೇಣುಕಾ ಠಾಕೂರ್ ಅವರು ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತು ನಾನು ಆಗಲೇ ಹೇಳ್ದಾಗೆ ಸೊ ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಒಂದು ಒಗ್ಗಟ್ಟು ಏನಿತ್ತು, ಆಟಗಾರ್ತಿಯರ ಒಂದು ಒಗ್ಗಟ್ಟು ನಿಜಕ್ಕೂ ಕೂಡ ಇವತ್ತು ಶ್ಲಾಘನೀಯ ಅಂತ ಅನ್ಬೋದು. ಸೊ ಮೊದಲ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ಒಂದು ಸೌತ್
ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ತುಂಬ ಟಫ್ ಆದಂಥ ಒಂದು ಫೈಟನ್ನು ಕೊಟ್ಟರು. ಸೊ ಮೊದಲಿಗೆ ಆದಂಥ ಒಂದು ತಂಡದ ನಾಯಕಿ ಕೂಡ ಒಂದು 100 ರನ್ ಹೊಡೆಯುವ ಮುಖಾಂತರ ಈ ಒಂದು ಪಂದ್ಯವನ್ನು ಅವರು ಕೈ ಕಿತ್ಕೊಳ್ತಾರೆ ನಮ್ಮ ತಂಡದಿಂದ ಅನ್ನುವಂಥ ಒಂದು ಆತಂಕದಲ್ಲಿತ್ತು. ಆದರೆ ಕೊನೆಯದಾಗಿ ಅಲ್ಲಿ ಬಂದಂಥ ದೀಪ್ತಿ ಶರ್ಮಾ ಅವರ ಬೌಲಿಂಗ್ನಲ್ಲಿ ಬಂದಂಥ ಒಂದು ಅದ್ಭುತ ಕ್ಯಾಚ್, ಅವರ ಬೌಲಿಂಗ್ನಲ್ಲಿ ಬಂದಂಥ ಗೊಂಚಲು 5 ವಿಕೆಟು, ಅದರಲ್ಲೂ ಕೂಡ ಅವರಿಗೆ ಒಂದು ಸ್ಮರಣೀಯ ಅನ್ಬೋದು. ಸೊ ಒಂದು ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ ಜೊತೆಗೆ 58 ರನ್ಗಳ ಮುಖಾಂತರ ಒಂದು ತಂಡಕ್ಕೆ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಈ ಒಂದು ಟೂರ್ನಿಗೆ ಅಚಾನಕ ಅದೃಷ್ಟ ಅಂತಲೇ ಹೇಳ್ಬೋದು. ಶೆಫಾಲಿ ವರ್ಮಾ ಈ ಒಂದು ಟೂರ್ನಿಯಲ್ಲಿ ಇರಲಿಲ್ಲ. ಸೊ ಓಪನ್ ಬ್ಯಾಟ್ಸ್ಮನ್ ಆದಂಥ ಪ್ರತೀಕ್ ಅವರು ಇಂಜುರಿ ಆದ ಕಾರಣ ಶೆಫಾಲಿ ವರ್ಮಾ ಇನ್ನಾದರು ಸೆಮಿಫೈನಲ್ನಲ್ಲಿ ಅವರ ಕೊಡುಗೆ ಕಡಿಮೆ ಇದ್ದರೂ ಕೂಡ ಈ ಒಂದು ಫೈನಲ್ನಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡುವ ಮುಖಾಂತರ 88 ರನ್ಗಳನ್ನು ಹೊಡೆದಿದ್ರು. ಅವರು ಕೂಡ ಮೊದಲ ಒಂದು ಸೆಂಚುರಿಯ ಹೊಡೆಯುವಂಥ ತವಕದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಎಡವಿ 88 ರನ್ಗಳಿಗೆ ವಿಕೆಟ್ ಕೊಟ್ಟರು ಕೂಡ ಬೌಲಿಂಗ್ನಲ್ಲೂ ಕೂಡ ಟೀಮ್ ಇಂಡಿಯಾ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಬ್ರೇಕ್ ಥ್ರೂ ಕೊಡುವ ಮುಖಾಂತರ ಬಿಗ್ ಹಿಟ್ಟರ್ಗಳನ್ನು ಇಬ್ಬರನ್ನು ಔಟ್ ಮಾಡುವ ಮುಖಾಂತರ ಟೀಮ್ ಇಂಡಿಯಾಗೆ ಒಂದು ಒಳ್ಳೆ ಬ್ರೇಕ್ ಥ್ರೂ ಕೊಡುವ ಮುಖಾಂತರ ಅವರು ಕೂಡ ಇವತ್ತಿನ ಪಂದ್ಯಕ್ಕೆ ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅರುಣ್, ಓಕೆ ಸತೀಶ್, 2 ಬಾರಿ ಡೌಟ್ ಅಂತೂ ಇತ್ತು. ಫಸ್ಟ್ ಟಾಸ್ ಸೋತಂತಹ ಸಂದರ್ಭದಲ್ಲಿ ಟಾಸ್ ಆಗಬೇಕಾಗಿತ್ತು, ನಾವೇ ಚೇಸ್ ಮಾಡಬೇಕಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬಂತು. ಅದಾದ್ಮೇಲೆ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಆಟ, ಇದೆಲ್ಲದ ನಂತರದಲ್ಲಿ ನಾವು ಬೌಲಿಂಗ್ನಲ್ಲೂ ಕೂಡ ಏನೂ ಕಡಿಮೆ ಇಲ್ಲ ಅಂತ ರುಜುವಾತ್ ಮಾಡಿದ್ದು ಆಟಗಾರರು. ಖಂಡಿತವಾಗ್ಲೂ ಅರುಣ್, ಒಂದು ವೇಳೆ ಏನಾದರೂ ಇವತ್ತಿನ ಪಂದ್ಯ ತಡವಾಗಿ ಅಂದರೆ ಮಳೆಯಿಂದ ತಡವಾಗಿ ಆರಂಭ ಆಗಿಲ್ಲ ಅಂತಿದ್ರೆ ಟಾಸ್ ಗೆದ್ದಂತಹ ಸೌತ್ ಆಫ್ರಿಕಾ ಖಂಡಿತವಾಗ್ಲೂ ಅವರು ಬ್ಯಾಟಿಂಗನ್ನು ಚೂಸ್ ಮಾಡ್ತಿದ್ರು. ಏನಕ್ಕಂದರೆ ಆ ಒಂದು ಪಂದ್ಯ ಏನಿದೆ ಖಂಡಿತವಾಗ್ಲೂ ಬ್ಯಾಟಿಂಗ್ಗೆ ಸ್ವರ್ಗ ಅಂತಲೇ ಹೇಳ್ಬೋದು ಆ ಒಂದು ಪಿಚ್ಚು. ಸೊ ಈ ಒಂದು ಪಿಚ್ನಲ್ಲಿ ಬ್ಯಾಟಿಂಗ್ ತೆಗೆದುಕೊಂಡಂಥ ಪಂದ್ಯ ಯಾರೇ ಟಾಸ್ ಗೆದ್ದಿದ್ರು ಕೂಡ ಬ್ಯಾಟಿಂಗ್ಗೆ ಹೋಗ್ತಾ ಇದ್ರು. ಆದರೆ ಮಳೆ ಯಾವಾಗ ಬಿತ್ತೋ ಆಗ ಪಿಚ್ಚು ಒಂದು ಸ್ವಲ್ಪ ರಿಯಾಕ್ಟ್ ಮಾಡೋದು ಸ್ಲೋ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬಾಲ್ ಸ್ಲೋ ಆಗಿರುವ ಕಾರಣ ಬ್ಯಾಟಿಂಗ್ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರು ಕೂಡ ಟಾಸ್ ಗೆದ್ದಂಥ ಸೌತ್ ಆಫ್ರಿಕಾ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿದ್ರು. ಅವ್ರಿಗೆ ಬೌಲಿಂಗಿಗೆ ಆರಂಭದಲ್ಲಿ ಸ್ವಲ್ಪ ಎಡವಿದ್ರು ಕೂಡ ಅದಾದ ನಂತರ ಮ್ಯಾಚನ್ನು ಕಂಟ್ರೋಲ್ಗೆ ತಗೊಳ್ಳುವಂಥ ಕೆಲಸವನ್ನು ಸೌತ್ ಆಫ್ರಿಕಾದ ಬೌಲರ್ಗಳು ಮಾಡಿದ್ರು. ಆದರೆ ಕೊನೆಯದಾಗಿ ನಮ್ಮ ಭಾರತೀಯ ಬೌಲರ್ಗಳು ಕೂಡ ಅವರನ್ನು ಮೀರಿದಂಥ ಒಂದು ಅದ್ಭುತವಾದಂಥ ಒಂದು ಬೌಲಿಂಗನ್ನು ಮಾಡುವ ಮುಖಾಂತರ ಈ ಒಂದು ಪಂದ್ಯವನ್ನು ಗೆದ್ದರು. ಸೊ ಒಂದು ವೇಳೆ ಏನಾದರೂ ಮಳೆ ಏನಾರು ಬರ್ದಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ನಿಜವಾಗ್ಲೂ ಕೂಡ ಬ್ಯಾಟಿಂಗನ್ನು ಚೂಸ್ ಮಾಡ್ತಿದ್ದಾರೆ. ಯಾಕಂದರೆ ಸೆಕೆಂಡಲ್ಲಿ ಆಡುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಬೌಲಿಂಗ್ ಅಷ್ಟು ಸುಲಭವಾಗಿರಲಿಲ್ಲ. ಸೊ ಡ್ಯೂ ಇರುವ ಕಾರಣ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಬ್ಯಾಟಿಂಗಿಗೆ ಕಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಟಾಸ್ ಸೋತರೂ ಕೂಡ ನಮ್ಮ ಇಂಡಿಯಾವನ್ನು ಬ್ಯಾಟಿಂಗಿಗೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನ ಕೊಟ್ಟರು. ಆದರೆ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಸ್ಮೃತಿ ಮಂದಾನ ಮತ್ತು ಶೆಫಾಲಿ ವರ್ಮಾ ಅದ್ಭುತವಾದಂಥ ಒಂದು ಓಪನಿಂಗ್ ಮುಖಾಂತರ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅದಾದ ನಂತರ ಬಂದಂಥ ಪ್ಲೇಯರ್ಗಳು ಒಂದು ಚಿಕ್ಕ ಕೊಡುಗೆಯನ್ನು ಕೊಟ್ಟರೆ ಶೆಫಾಲಿ ಒಂದು ರೀಚಾ ಘೋಷ್ ಕೊನೆಯಲ್ಲಿ ಬಂದಂಥ ರೀಚಾ ಘೋಷ್ ಕೂಡ 27 ಬಾಲ್ಗಳಲ್ಲಿ 24 ಬಾಲ್ಗಳಲ್ಲಿ 34 ರನ್ಗಳ ಒಂದು ಹೊಡಿಬಡಿ ಆಟದ ಮುಖಾಂತರ ತಂಡದ ಮೊತ್ತ 290 ಒಂದು ದಾಟು ಹೋಗೋದಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು. ಈ ಎಲ್ಲ ಕೊಡುಗೆಗಳ ಮುಖಾಂತರ ಈಗ ನಮ್ಮ ತಂಡ ಒಂದು ಚೊಚ್ಚಲ 50 ದಿನಗಳ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುವ ಮುಖಾಂತರ ನಮ್ಮ ವನಿತೆಯರು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅರುಣ್, ಓಕೆ ಸತೀಶ್, ಇನ್ನೊಂದು ವಿಶೇಷ ಅಂದರೆ BCCIಗೆ ಈ ಒಂದು ಕಪ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಇದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠವಾದಂಥ ವುಮೆನ್ಸ್ ಕ್ರಿಕೆಟ್ ಟೀಮ್ ಭಾರತದಲ್ಲಿರುವಂಥದ್ದು. ಆದರೂ ಕೂಡ ಒಂದು ಬಾರಿ ಕೂಡ ICC ಕಪ್ಪನ್ನು ಗೆದ್ದಿಲ್ಲ, ವಿಶ್ವಕಪ್ಪನ್ನು ಗೆದ್ದಿಲ್ಲ ಅನ್ನುವಂಥ ನೋವಿತ್ತು ಅಂತ ಕಾಣಿಸುತ್ತೆ. ಯಾಕಂದರೆ 125 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀವಿ ಅನ್ನುವಂಥದ್ದು ಮೊನ್ನೆ ಘೋಷಣೆ ಆಗಿತ್ತು. ಯಾವಾಗ ಫೈನಲ್ಗೆ ಎಂಟ್ರಿ ಆಯಿತು ಭಾರತ ಅವತ್ತೇನೆ. ಸೊ ಹೀಗಾಗಿ ಆ ಒಂದು ಕನಸು ಕೂಡ BCCIಗಿದ್ದಂಥ ಕನಸು ಕೂಡ ಈಗ ನನ್ಸಾಗಿದೆ. ICC ಕೊಡ್ತಾ ಇರುವಂಥದ್ದು 50-60 ಕೋಟಿ, 125 ಕೋಟಿ BCCI ಕಡೆಯಿಂದ ಘೋಷಣೆ ಆಗಿದೆ. ಖಂಡಿತವಾಗ್ಲೂ ಅರುಣ್, ಇಲ್ಲಿ 125 ಕೋಟಿ ಅನ್ನೋದಕ್ಕಿಂತ ಮುಂಚೆ 140ಕ್ಕೂ ಹೆಚ್ಚು ಕೋಟಿ ಜನರ ಒಂದು ಹೃದಯ ಇವತ್ತು ನಮ್ಮ ಮಹಿಳಾ ತಂಡದ ಆಟಗಾರ್ತಿಯರು ಗೆದ್ದಿದ್ದಾರೆ ಅನ್ಬೋದು. 2025ರ ಈ ಒಂದು ಮಹಿಳಾ ವಿಶ್ವಕಪ್ನಲ್ಲಿ ನಮ್ಮ ತಂಡದ ಶುಭಾರಂಭ ಆಗಿತ್ತು. ಮೊದಲಿಗೆ 2-3 ಪಂದ್ಯಗಳನ್ನು ಗೆದ್ದಂತಹ ನಮ್ಮ ತಂಡ ಕಂಟಿನ್ಯೂಸ್ ಆಗಿ ಸೌತ್ ಆಫ್ರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ 3 ತಂಡಗಳ ವಿರುದ್ಧನೂ ಕೂಡ ಸೋಲ್ತಾರೆ. ಇದಾದ ನಂತರ ನಮ್ಮ ತಂಡ ಸೆಮಿಫೈನಲ್ಗೆ ಹೋಗ್ತಾರಾ ಇಲ್ವೋ ಈ ರೀತಿಯಾದಂಥ ಒಂದು ಅನುಮಾನ ಕಾಡುತ್ತೆ. ಅದಾದ ನಂತರ ಕಮ್ಬ್ಯಾಕ್ ಮಾಡ್ತಾರೆ, ನ್ಯೂಜಿಲೆಂಡ್ ವಿರುದ್ಧ ಇರಬಹುದು, ಅದಾದ ನಂತರ ಬಾಂಗ್ಲಾದೇಶದ ವಿರುದ್ಧ ಪಂದ್ಯದ ಡ್ರಾ ಆದರೂ ಕೂಡ ನಮ್ಮ ತಂಡ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ಮುಖಾಂತರ ಸೆಮಿಫೈನಲ್ ಖಾತ್ರಿಯನ್ನು ಪಡ್ಕೊತಾರೆ. ಅದು 4ನೇ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ. ಸೊ ಆಗ ನಮ್ಮ ತಂಡಕ್ಕೆ ಟಫ್ ಫೈಟ್ ಆಗಿದಂತಹ ಒಂದು ತಂಡ ಅಂದರೆ
ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಸೋಲನ್ನೇ ನೋಡದಂಥ ಈ ಒಂದು ವಿಶ್ವಕಪ್ನಲ್ಲಿದ್ದಂತಹ ಆಸ್ಟ್ರೇಲಿಯಾ ತಂಡ ನಮ್ಮ ತಂಡಕ್ಕೆ ಸೆಮಿಫೈನಲ್ ಎದುರಾಗುತ್ತೆ. ಅದರಲ್ಲೂ ಕೂಡ ಲೀಗ್ ಹಂತದಲ್ಲಿ 331 ರನ್ನುಗಳಂಥ ಬೃಹತ್ ಮೊತ್ತವನ್ನು ಕೂಡ ಚೇಸ್ ಮಾಡಿದ್ರು ಆಸ್ಟ್ರೇಲಿಯಾ. ಸೊ ಈ ತಂಡದ ವಿರುದ್ಧ ನಾವು ಎಷ್ಟು ರನ್ ಕೊಟ್ಟರು ಕೂಡ ಹೊಡಿತಾರೆ ಅನ್ನುವಂಥ ಭಯ ಇತ್ತು. ಆದರೂ ಕೂಡ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ 338 ರನ್ಗಳ ಒಂದು ಬೃಹತ್ ಮೊತ್ತವನ್ನೇ ಕೊಡ್ತಾರೆ. ಸೊ ಇದಾದ ನಂತರ ಅದು ಅಕ್ಟೋಬರ್ 14ನೇ ತಾರೀಕು ಆ ಒಂದು ಪಂದ್ಯ ನಡೀತಾ ಆಗಿದ್ರೆ ಅಕ್ಟೋಬರ್ 30ನೇ ತಾರೀಕೆ ಆ ಒಂದು ಪಂದ್ಯಕ್ಕೆ ನಮ್ಮ ಆಟಗಾರ್ತಿಯರು ಒಂದು ರಿವೆಂಜ್ ಅದಕ್ಕೆ ಪ್ರತ್ಯುತ್ತರನ್ನು ಕೊಡ್ತಾರೆ. ಸೆಮಿಫೈನಲ್ನಲ್ಲಿ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಸೋಲನ್ನೇ ಕಾಣದಂತಹ ಆಸ್ಟ್ರೇಲಿಯಾವನ್ನು ಒಂದು ಸೆಮಿಫೈನಲ್ ಪಂದ್ಯದಲ್ಲಿ 338 ಅಂದರೆ 339 ರನ್ಗಳನ್ನು ಹೊಡೆಯುವ ಮುಖಾಂತರ ಏಕದಿನ ಕ್ರಿಕೆಟ್ನಲ್ಲೇ ಒಂದು ಹೊಸ ದಾಖಲೆ, ಅದರಲ್ಲೂ ವಿಶ್ವಕಪ್ ಮಾತ್ರ ಅಲ್ಲ, ಇಡೀ ಮಹಿಳಾ ತಂಡದ ಏಕದಿನ ಕ್ರಿಕೆಟ್ ಲೋಕದಲ್ಲೇ ಒಂದು ಹೊಸ ದಾಖಲೆಯನ್ನು ಬರೆಯುವ ಮುಖಾಂತರ ಒಂದು ರೋಚಕ ಪಂದ್ಯದಲ್ಲಿ ಒಂದು ಅಧಿಕಾರಯುತವಾದಂಥ ಗೆಲುವನ್ನು ಪಡೆಯುವ ಮುಖಾಂತರ ಸೆಮಿಫೈನಲ್ನ ಗೆದ್ದು ಫೈನಲ್ಗೆ ಬರ್ತಾರೆ. ಅದೇ ರೀತಿಯಾಗಿ ಕೂಡ ಇವತ್ತು ಕೂಡ 298 ರನ್ಗಳನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಸೆಮಿಫೈನಲ್ನಲ್ಲಿ ಸೌತ್ ಆಫ್ರಿಕಾದ ಬೌಲರ್ಗಳು ಮಾಡಿದಂಥ ಬೌಲಿಂಗ್ ಅದ್ಭುತವಾದಂಥ ಒಂದು ಬೌಲಿಂಗ್, 360ಕ್ಕೂ ಹೆಚ್ಚು ರನ್ ಹೊಡೆದಂಥ ಆ ತಂಡ ಕೇವಲ 195 ರನ್ಗಳಿಗೆ ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡುತ್ತೆ. ಇಂತಹ ತಂಡದ ವಿರುದ್ಧ 298 ರನ್ಗಳು ಹೊಡೆಯೋದು ಅಷ್ಟು ಸುಲಭವಾದಂಥ ಪಂದ್ಯವಾಗಿರಲಿಲ್ಲ. ಅಂಥದ್ರಲ್ಲೂ ಕೂಡ 298 ರನ್ಗಳನ್ನು ಹೊಡೆದು 10 ವಿಕೆಟ್ಗಳನ್ನು ಕಿತ್ತು ಮೊದಲ ಬಾರಿಗೆ ವಿಶ್ವಕಪ್ಪನ್ನು ಎತ್ತಿಡಿಯುವ ಮುಖಾಂತರ ವಿಶ್ವ ವನಿತೆ ಒಂದು ವಿಶ್ವ ಚಾಂಪಿಯನ್ ಆಗಿ ನಮ್ಮ ಹೆಮ್ಮೆಯ ಆಟಗಾರರು ಹೊರ ಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಅರುಣ್. ಓಕೆ ಸತೀಶ್, ನೀವು ಹೇಳಿದಂಗೆ ಒಂದು ಐತಿಹಾಸಿಕವಾದಂಥ ರನ್ ಚೇಸ್ ಏನಾಯಿತು ಸೆಮಿಫೈನಲ್ನಲ್ಲಿ, ಅದು ಬಲಿಷ್ಠವಾದಂಥ ಆಸ್ಟ್ರೇಲಿಯಾ ವಿರುದ್ಧವಾಗಿ. ಸೊ ಆ ಒಂದು ರನ್ ಚೇಸ್, ಆ ಒಂದು ವಿನ್ ಇವತ್ತಿನ ಫೈನಲ್ಗೆ ಕಾನ್ಫಿಡೆನ್ಸ್ ತಂದು ಕೊಡ್ತು ಅಂತ. ಖಂಡಿತವಾಗ್ಲೂ ಅರುಣ್, ಏನಕ್ಕೆ ಅಂದರೆ ಆರಂಭದಲ್ಲಿ ನಮ್ಮ ತಂಡದ ಆಟಗಾರರು 2-3 ವಿಕೆಟ್ ಬಿದ್ದರೂ ಕೂಡ ಒತ್ತಡದಲ್ಲಿ ಬಂದಂತಹ ಜಮೀಮಾ ಇರ್ಬೋದು, ಅದಾದ ನಂತರ ಬಂದಂಥ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಅವರ ಒಂದು ಅದ್ಭುತವಾದಂಥ ಅವರ ಒಂದು ಜೊತೆ ಆಟ ಇದೆಯಲ್ಲ, ಅದ್ಭುತವಾದಂಥ ಒಂದು ಜೊತೆ ಆಟ. ಅವರು ಒಂದು ಕಡೆ ಜಮೀಮಾ 120ಕ್ಕೂ ಹೆಚ್ಚು ರನ್ 120 ರನ್ ಹೊಡಿತಾರೆ, ಒಂದು ಕಡೆ 80 ರನ್ ಹೊಡೆದಂಥ ಹರ್ಮನ್ಪ್ರೀತ್ ಕೌರ್ ಹೋರಾಟವನ್ನು ಮಾಡ್ತಾರೆ. ಅದಾದ ನಂತರ ಬಂದಂಥ ದೀಪ್ತಿ ಶರ್ಮಾ ಇರ್ಬೋದು, ರಿಚಾ ಘೋಷ್ ಆಸ್ ಯೂಶಲ್ ಆಗಿ ಅವರು ರನ್ ರೇಟ್ಗೆ ಬೇಕಾದಂಥ ಒಡಿಬಡಿ ಆಟ ಏನಿತ್ತು ಅದಕ್ಕೆ ತಕ್ಕನಾಗೆ ಒಂದು ಕಡೆ ದೀಪ್ತಿ ಶರ್ಮಾ 34 ರನ್ ಹೊಡಿತಾರೆ, ಮತ್ತೊಂದು ಕಡೆ 37 ರನ್ ಹೊಡಿತಾರೆ ರಿಚಾ ಘೋಷ್. ಈ ಎಲ್ಲದರ ನಡುವೆ ಅವರು ಕೂಡ ಸೆಮಿಫೈನಲಲ್ಲಿ ಅದ್ಭುತವಾದಂಥ ಒಂದು ಆಟ ಆಡ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಯಾವುದೋ ಒಂದು ಪ್ರೆಷರ್ ಇರಲಿಲ್ಲ. ಸೊ ಆ ಒಂದು ಪಂದ್ಯವನ್ನು ಗೆದ್ದಿದ್ದರಿಂದ ಅವರೊಂದು ಕಾನ್ಫಿಡೆನ್ಸ್ ಅನ್ನುವಂತಿತ್ತು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಅದಕ್ಕೆ ಕಾರಣ ಅದರ ಜೊತೆಗೆ ಅದಕ್ಕೆ ನಮ್ಮ ತಂಡದ ಆಟಗಾರ್ತಿಯರು ಆಡಿದ ರೀತಿಯೇ ಕಾರಣ. ಅದು ಒಂದು ನೋಡ್ಬೋದು ನಾವು, ಮೊದಲಿಗೆ ಬಂದಂಥ ಅವರು ಆರಂಭದಿಂದಲೇ ಒಂದು ಅಟ್ಯಾಕಿಂಗ್ ಗೇಮ್, ಯಾವಾಗಲೂ ಕೂಡ ಈ ರೀತಿಯಾದಂಥ ಅಟ್ಯಾಕಿಂಗ್ ಆಟವನ್ನು ನಾವು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಟಗಾರ್ತಿಯರಲ್ಲಿ ನೋಡ್ತೀವಿ. ಆದರೆ ಇವತ್ತು ನಮ್ಮ ಆಟಗಾರ್ತಿಯರು ಪವರ್ ಪ್ಲೇನಲ್ಲಿ ಒಂದು ಅಟ್ಯಾಕಿಂಗ್ ಗೇಮನ್ನು ಆಡುವ ಮುಖಾಂತರ ಆರಾಮಾಗಿ ಲೀಲಾಜಾಲವಾಗಿ ಅದು ಸೌತ್ ಆಫ್ರಿಕಾದ ಬೌಲರ್ಗಳನ್ನು ಎದುರಿಸುವ ಮುಖಾಂತರ ಅದ್ಭುತವಾದಂಥ ಒಂದು ಪವರ್ ಪ್ಲೇನಲ್ಲಿ 64 ರನ್ಗಳೊಂದಿಗೆ ಯಾವುದೇ ವಿಕೆಟನ್ನು ಕಳೆದುಕೊಳ್ಳದೆ ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಆಡ್ತಾರೆ. ಅದಾದ ನಂತರ ಗೊತ್ತಿರುವ ಹಾಗೆ ಎಲ್ಲ ಆಟಗಾರ್ತಿಯರು ಒಂದು ಸಮಬಲವಾದಂಥ ಹೋರಾಟವನ್ನು ಕೊಡ್ತಾರೆ, ಯಾರು ಕೂಡ ಒಂದು ಕಳಪೆ ಆಟವನ್ನು ಆಡಲ್ಲ, ಬೇಕಾಬಿಟ್ಟಿಯಾದಂಥ ವಿಕೆಟ್ಗಳಲ್ಲ. ಸೊ ಇಂತಹ ಒಂದು ಆಟದ ಮುಖಾಂತರ ಒಂದು ಕ್ವಾಲಿಟಿ ಆಟ, ಚಾಂಪಿಯನ್ಸ್ ಆಗಬೇಕು ಅಂದರೆ ಯಾವ ರೀತಿಯ ಚಾಂಪಿಯನ್ ಆಟ ಬೇಕು ಆ ರೀತಿಯಾದಂಥ ಒಂದು ಚಾಂಪಿಯನ್ ಆಟ ನಮ್ಮ ಆಟಗಾರ್ತಿಯರಲ್ಲಿ ಒಂದು ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಜೊತೆಗೆ ಫೀಲ್ಡಿಂಗು, ಅದರಲ್ಲೂ ಕೂಡ 2 ರನ್ಔಟು. ನಮ್ಮ ತಂಡಕ್ಕೆ ಇವತ್ತು ಮೊದಲಿಗೆ ಬ್ರೇಕ್ ಥ್ರೂ ಸಿಕ್ಕಿತ್ತೆ ರನ್ಔಟು. ಸೊ ಆ ಒಂದು ರನ್ಔಟ್ನಿಂದ ನಮ್ಮ ತಂಡ ಖಾತೆ ಓಪನ್ ಆಗುತ್ತೆ. ಅದರಲ್ಲೂ ಕೂಡ ರಿಚಾ ಘೋಷ್ ಕಾಪರದ ಒಂದು ಕ್ಯಾಚನ್ನು ಹಿಡಿಯಿರ್ತಾರಲ್ಲ, ಸೊ ಅದ್ಭುತವಾದಂಥ ಒಂದು ಕ್ಯಾಚು, ಅದು ಕೂಡ ಒಂದು ಪಂದ್ಯಕ್ಕೆ ತಿರುವನ್ನು ಕೊಡುವಂಥದ್ದು. ಸೊ ಒಟ್ಟಾರೆಯಾಗಿ ನಾನು ಆಗಲೇ ಹೇಳಿದಾಗೆ ಚಾಂಪಿಯನ್ಸ್ ಆಗೋದಕ್ಕೆ ಯಾವ ರೀತಿಯಾದಂಥ ಒಂದು ಆಟ ಬೇಕೋ ಆ ರೀತಿಯಾದಂಥ ಆಟವನ್ನು ಆಡುವ ಮುಖಾಂತರವೇ ವರ್ಲ್ಡ್ ಚಾಂಪಿಯನ್ ಆಗಿ ನಮ್ಮ ತಂಡ ಹೊರಹೊಮ್ಮಿರುವಂಥದ್ದು ಅರುಣ್. ಓಕೆ ಸತೀಶ್, ಇಲ್ಲಿವರೆಗೂ ಕೂಡ IPL ಬಂದ ನಂತರದಲ್ಲಿ, WPL ಬಂದ ನಂತರದಲ್ಲಿ ಒಂದಿಷ್ಟು ಕ್ರಿಕೆಟಿಗರ ಹೆಸರುಗಳು, ವುಮೆನ್ಸ್ ಕ್ರಿಕೆಟಿಗರ ಹೆಸರುಗಳು ಎಲ್ಲ ಕಡೆ ಪ್ರಚಲಿತದಲ್ಲಿತ್ತು. ಅಲ್ಲಿವರೆಗೂ ಕೂಡ ಅಷ್ಟರ ಮಟ್ಟಿಗೆ ಕೇಳಿ ಬರ್ತಾ ಇರಲಿಲ್ಲ. ಯಾವಾಗ IPL ಸ್ಟಾರ್ಟ್ ಆಯಿತು ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಾ ಹೋಯಿತು ವುಮೆನ್ ಕ್ರಿಕೆಟ್ ಕೂಡ. ಸೊ ಈಗ ಈ ಒಂದು ವರ್ಲ್ಡ್ ಕಪ್ ಏನು ವಿನ್ ಆಗಿದೆ ಭಾರತೀಯ ವುಮೆನ್ಸ್ ಟೀಮ್, ಇಲ್ಲಿಂದ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳು ಕೂಡ ಮೆನ್ಸ್ ಟೀಮು ವುಮೆನ್ಸ್ ಟೀಮು ಅದ್ಯಾವುದೂ ಇರದಂತಹ, ತಾರತಮ್ಯವೇ ಇರದಂಥ ರೀತಿಯಲ್ಲಿ ಟೋಟಲಿ ಕ್ರಿಕೆಟ್ ಅನ್ನುವಂಥ ರೀತಿಯಲ್ಲಿ ನೋಡುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಇನ್ಮೇಲೆ. ಒಂದು ಬ್ರೇಕ್ ಥ್ರೂ ಖಂಡಿತವಾಗ್ಲೂ ಈ ರೀತಿಯಾದಂಥ ವಾತಾವರಣ ಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಮ್ಮ BCCIನವರು ಒಂದು ಅದ್ಭುತವಾದಂಥ ಒಂದು ನಿರ್ಧಾರ ಮಾಡಿದರು. ಆ ಅದ್ಭುತವಾದಂಥ ನಿರ್ಧಾರ ಏನಂತಂದರೆ ವುಮೆನ್ಸ್ IPL ಅಂದರೆ ಅದ್ಭುತವಾದಂಥ ಒಂದು ನಿರ್ಧಾರ. ಏನಕ್ಕೆ ಅಂದರೆ ಅದಾದ ನಂತರ ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ. ಸೊ ಮಹಿಳಾ ಆಟಗಾರ್ತಿಯರು ಕೂಡ ಕ್ರಿಕೆಟ್ ಆಡ್ತಾರೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಆದರೆ WPL ಏನಿದೆ ಅದು ಇಡೀ ವಿಶ್ವಕ್ಕೆ
ಹೆಣ್ಣು ಮಕ್ಕಳ ಕ್ರಿಕೆಟ್ ಆಡ್ತಾರೆ, ಅವರು ಕೂಡ ಅದ್ಭುತವಾಗಿ ಆಡ್ತಾರೆ, ಯಾರಿಗೂ ಕೂಡ ಕಮ್ಮಿ ಇಲ್ಲ. ನಮ್ಮ ಭಟ್ರ ಸಾಲಿನಂತೆ ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಟ ಆಡುವ ಮುಖಾಂತರ ಇಡೀ ವಿಶ್ವಕ್ಕೆ ಮಹಿಳಾ ತಂಡ ಕೂಡ ಕ್ರಿಕೆಟ್ ಆಡ್ತಾರೆ ಅನ್ನುವಂಥದ್ದು ಪರಿಚಯ ಆಯಿತು. ಅದಾದ ನಂತರ ಬೇರೆ ಬೇರೆ ದೇಶಗಳ ಆಟಗಾರರು ಇಲ್ಲಿಗೆ ಬರುವಂಥದ್ದು, ಮತ್ತು ನಮ್ಮ ಆಟಗಾರ್ತಿಯರು ಬೇರೆ ದೇಶಗಳಿಗೆ ಹೋಗಿ ಲೀಗ್ ಆಡೋದು, ಇದು ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಕ್ರಿಕೆಟ್ಗೆ ಒಂದು ಅದ್ಭುತವಾದಂಥ ಒಂದು ರೆಡ್ ಕಾರ್ಪೆಟ್ ಅಂದರೆ ತಪ್ಪಲ್ಲ WPL. ಸೊ ಅದರ ಮುಖಾಂತರ ಈಗ ಈ ಒಂದು ವರ್ಲ್ಡ್ ಕಪ್ ಗೆದ್ದುವ ಮುಖಾಂತರ ಎಷ್ಟೋ ಜನರು ತಮ್ಮ ಮಕ್ಕಳನ್ನು ಓದಿ ಬದುಕೊಂಡು ಒಂದು ಕೆಲಸ ಮಾಡ್ಕೊಂಡಿರಲಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು. ಇನ್ನು ಮುಂದೆ ಕ್ರಿಕೆಟ್ ಆಡಲಿ, ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ಅವರು ತಮ್ಮ ಮಕ್ಕಳುಗಳನ್ನ ತೊಡಸ್ಕೊಳ್ಳಿ ಅನ್ನುವಂಥ ಮನೋಭಾವ ಬಂದಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರ ಜೊತೆಗೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಸಾಕಷ್ಟು ಆಟಗಾರ್ತಿಯರು, ವಿದೇಶಗಳಿಂದಲೂ ಬಂದಿರುವಂಥ ಆಟಗಾರ್ತಿಯರು ಕೂಡ ಒಂದು ಗಮನ ಸೆಳೆದಿರುವಂಥದ್ದು. ಸೊ ಇದೆಲ್ಲಕ್ಕೂ ಕಾರಣ WPL ಅಂದರೆ ಕೊಟ್ಟಲ್ಲ, ತಪ್ಪಲ್ಲ. ಸೊ ಅದರ ಪ್ರೇರಿತದಿಂದ ನಮ್ಮ ಆಟಗಾರ್ತಿಯರು ಕೂಡ ಬೇರೆ ಬೇರೆ ದೇಶಗಳ ಬೌಲರ್ಗಳಿರ್ಬೋದು, ಬ್ಯಾಟರ್ಗಳಿರ್ಬೋದು, ಅವರ ಸ್ಟ್ರೆಂತು, ವೀಕ್ನೆಸ್ಸು ಇದೆಲ್ಲದರ ಪರಿಚಯ ಕೂಡ ಇತ್ತು. ಏಕೆಂದರೆ ಸೌತ್ ಆಫ್ರಿಕಾದ ಆಟಗಾರ ಇರ್ಬೋದು, ಇಂಗ್ಲೆಂಡು, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡದ ಆಟಗಾರರು ಸೊ ನಮ್ಮ ಇಂಡಿಯಾಗೆ ಬಂದು ನಮ್ಮ ಪಿಚ್ಗಳಲ್ಲಿ ಆಟ ಆಡುವ ಮುಖಾಂತರ ಸೊ ನಮ್ಮ ಒಂದು ವೆದರ್ಗೆ ಅವರು ಕೂಡ ಅಡ್ಜಸ್ಟ್ ಆಗಿದ್ರು. ಇದರ ನಡುವೆ ಕೂಡ ನಮ್ಮ ತಂಡ ಈಗ ಅದರಲ್ಲೂ ನಾವೇ ಆತಿಥ್ಯ ವಹಿಸಿರೋದ್ರಿಂದ ಈ ಒಂದು ಪಂದ್ಯವನ್ನು ಗೆದ್ದಿದೆ. ಆದರೆ ನಮಗೂ ಕೂಡ ಒಂದು ಬೆನಿಫಿಟ್ ಇತ್ತು. ಸೊ ಆ ಒಂದು ಬೆನಿಫಿಟ್ನ ಈಗ ನಮ್ಮ ಮಹಿಳಾ ಆಟಗಾರ್ತಿಯರು ಕಂಪ್ಲೀಟಾಗಿ ಪಡ್ಕೊಂಡಿದ್ದಾರೆ. ಸೊ ಅದರ ಪ್ರತಿಫಲವಾಗಿ ಈಗ ಚೊಚ್ಚಲ ವಿಶ್ವಕಪ್ ಭಾರತದ ಪಾಲಿಗೆ ಸಿಕ್ಕಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಸತೀಶ್ ಎಲ್ಲ ಡೀಟೇಲ್ಸ್ಗೆ. ವಿಶ್ವಕಪ್ ಗೆದ್ದಂತ ಟೀಂ ಇಂಡಿಯಾಗೆ 165 ಕೋಟಿ ರೂಪಾಯಿ ಬಹುಮಾನ ಬಂದಿದೆ. 165 ಕೋಟಿ ರೂಪಾಯಿ. ICC ಕಡೆಯಿಂದ 40 ಕೋಟಿ ಇದ್ರೆ BCCI ಕಡೆಯಿಂದ 125 ಕೋಟಿ ಘೋಷಣೆ ಆಗಿತ್ತು. ಯಾವಾಗ ಫೈನಲ್ ಪ್ರವೇಶ ಆಯಿತು ಟೀಂ ಇಂಡಿಯಾ, ಅವಾಗಲೇ ಕಪ್ಪನ್ನ ಗೆದ್ರೆ 125 ಕೋಟಿ ಬಹುಮಾನ ಕೊಡ್ತೀವಿ ಅಂತ BCCI ಘೋಷಣೆ ಮಾಡಿತ್ತು. ಮಹಿಳಾ ವಿಶ್ವಕಪ್ ಗೆದ್ದಿದ್ದಾರೆ ಹೆಣ್ಣು ಹುಲಿಗಳು. ಈಗ ಆ ಹೆಣ್ಣು ಹುಲಿಗಳಿಗೆ ಬಂಪರ್ ಗಿಫ್ಟ್ BCCI ಕಡೆಯಿಂದ. ಯೂಶುವಲಿ ICC ಕಡೆಯಿಂದ 40 ಕೋಟಿ ಸಿಗ್ತಾ ಇತ್ತು. ಟ್ರೋಫಿ ಜೊತೆಗೆ ಬರ್ತಾ ಇದ್ದಂತಹ ಪ್ರೈಸ್ ಮನಿ, ಅದು ಬಹುಮಾನದ ಹಣ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ BCCI 125 ಕೋಟಿ ರೂಪಾಯಿ ಘೋಷಣೆ ಮಾಡಿತ್ತು ಬಹುಮಾನ. ಕೊಟ್ಟ ಮಾತಿನಂತೆ ವಿಶ್ವಕಪ್ ಅನ್ನ ಗೆದ್ದು ಬಂದಿದ್ದಾರೆ ಭಾರತದ ಹೆಣ್ಣು ಹುಲಿಗಳು. ಈಗ ಅವರಿಗೆ ಕೊಟ್ಟ ಮಾತಿನಂತೆ BCCI ಕಡೆಯಿಂದ 125 ಕೋಟಿ ರೂಪಾಯಿ ಬಹುಮಾನ ಸಿಗ್ತಾ ಇದೆ. ಟೋಟಲಿ ಟೀಮ್ ಇಂಡಿಯಾಗೆ ವಿಶ್ವಕಪ್ನ ಜೊತೆಗೆ 165 ಕೋಟಿ ರೂಪಾಯಿ ಬಹುಮಾನ ಬಂದಂತಾಗಿದೆ. ಭರ್ಜರಿ ಬಂಪರ್. ಇದೆಲ್ಲದಕ್ಕಿಂತ ದೊಡ್ಡದು 160 ಕೋಟಿ ಭಾರತೀಯರ ಖುಷಿ, ಆಶೀರ್ವಾದ, ಪ್ರಾರ್ಥನೆ ಎಲ್ಲವೂ ಕೂಡ ಫಲಿಸಿದಂತಹ ಸಂದರ್ಭ ಇದೆ. ವಿಶ್ವ ಚಾಂಪಿಯನ್ ನಾರಿಯರಿಗೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಏಕದಿನ ವಿಶ್ವಕಪ್ ಗೆಲುವಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದಲೂ ಕೂಡ ಧನ್ಯವಾದ, ಶುಭಾಶಯ ಹರಿದು ಬಂದಿದೆ. ಇದು ಭಾರತದ ನಾರಿ ಶಕ್ತಿ ಅಂತ ಪ್ರಧಾನಿ ಮೋದಿ ಅಮಿತ್ ಶಾ ಅವರು ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಅಭಿನಂದಿಸಿದ್ದಾರೆ ಟೀಮ್ ಇಂಡಿಯಾಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ಇದು ಭಾರತದ ನಾರಿ ಶಕ್ತಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಟೀಮ್ ಇಂಡಿಯಾಗೆ ಪ್ರಧಾನಿ ಮೋದಿ ಅಭಿನಂದನೆ. ಭಾರತ ತಂಡ ಅದ್ಭುತ ಗೆಲುವು ಸಾಧಿಸಿದೆ. ಇದೊಂದು ಐತಿಹಾಸಿಕ ಗೆಲುವು ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ನಮ್ಮ ಆಟಗಾರ್ತಿಯರು ಪ್ರಶಸ್ತಿಗೆ ಅರ್ಹರು ಅಂತ ಸಿಎಂ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗೆಲುವು ರಾಷ್ಟ್ರಕ್ಕೆ ಹೆಮ್ಮೆಯ ಕ್ಷಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ಈ ಒಂದು ಗೆಲುವನ್ನು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಭಿನಂದಿಸಿದ್ದಾರೆ ಟೀಮ್ ಇಂಡಿಯಾಗೆ. ಇದು ಕನಸು ಕಾಣುವ ಪ್ರತಿ ಯುವತಿಗೂ ಕೂಡ ಸ್ಫೂರ್ತಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನ ಗೆಲುವನ್ನು ಬಣ್ಣಿಸಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತ ಆಟದ ಮೂಲಕ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ಇದು. ವಿಶ್ವ ವಿಜೇತ ಭಾರತೀಯ ಕ್ರಿಕೆಟ್ ಆಟಗಾರ್ತಿಯರಿಗೆ ಅಭಿನಂದನೆಗಳು ಅಂತ ಅಭಿನಂದನೆ ತಿಳಿಸಿದ್ದಾರೆ. ಇಡೀ ಪಂದ್ಯಾವಳಿಯ ಉದ್ದಕ್ಕೂ ಕೂಡ ಅತ್ಯಂತ ಸಂಘಟಿತ ಪ್ರದರ್ಶನ ಇತ್ತು. ಭಾರತೀಯ ಆಟಗಾರ್ತಿಯರು ನಿಜಕ್ಕೂ ಈ ಪ್ರಶಸ್ತಿಗೆ ಅರ್ಹರು. ಕ್ರಿಕೆಟ್ ಪ್ರೇಮಿಯಾದ ನನಗೆ ಇದು ಹೆಮ್ಮೆಯ ಖುಷಿ ಕೊಟ್ಟಿದೆ ಅಂತ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.
ಇತಿಹಾಸ ಸೃಷ್ಟಿಯಾದ ಈ ದಿನ ಬಹಳಷ್ಟು ಹೆಮ್ಮೆ ಪಡುವಂಥ ದಿನ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಚಾಂಪಿಯನ್ಸ್ ಆಫ್ ದಿ ವರ್ಲ್ಡ್, ವಿಶ್ವದ ಚಾಂಪಿಯನ್ಸ್ ಭಾರತೀಯರು ಅಂತ ಹಾಡಿ ಹೊಗಳಿದ್ದಾರೆ. ಈ ಒಂದು ಗೆಲುವನ್ನ ಅಭಿನಂದನೆ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಪ್ರಥಮ ಐಸಿಸಿ ODI ವಿಶ್ವಕಪ್ ಗೆಲುವನ್ನ ಗೆದ್ದಂತಹ ಭಾರತದ ಆಟಗಾರ್ತಿಯರಿಗೆ, ಕ್ರಿಕೆಟ್ ಟೀಮ್ಗೆ ಅಭಿನಂದನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ. ಅಭಿನಂದನಾ ಮಹಾಪೂರವೇ ಹರಿದು ಬರ್ತಾ ಇದೆ ಗಣ್ಯರ ಕಡೆಗಡೆಯಿಂದ. ಪ್ರಧಾನಿ ಮೋದಿ, ಅಮಿತ್ ಶಾ, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಹೀಗೆ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಈ ಒಂದು ಗೆಲುವಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ಇದು ನಮ್ಮ ನಾರಿ ಶಕ್ತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಗೆಲುವನ್ನ ಬಣ್ಣಿಸಿರೋದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವತ್ತಿನ ಗೆಲುವಿಗೆ 125 ಕೋಟಿ ರೂಪಾಯಿ ಬಹುಮಾನ ಸಿಗ್ತಾ ಇದೆ BCCI ಕಡೆಯಿಂದ. ಮತ್ತೊಂದು ಕಡೆ ಅಭಿನಂದನೆಗಳ ಮಹಾಪೂರ ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದು, ಅಮಿತ್ ಶಾ ಅವರು ಪೋಸ್ಟ್ ಮಾಡಿದ್ದಾರೆ. ಈ ಗೆಲುವಿನ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ತಾ ಇರೋದು ಸಹಜವಾಗತ್ತೆ. ಈ ಒಂದು ಕೊರಗಿತ್ತು ಮಹಿಳಾ ಕ್ರಿಕೆಟ್ ಟೀಮ್ನಲ್ಲಿ. ಇಲ್ಲಿವರೆಗೂ ಕೂಡ 2 ಬಾರಿ ಫೈನಲ್ಗೆ ಬಂದರೂ ಕೂಡ ಪ್ರಶಸ್ತಿ ಗೆಲ್ಲುವಲ್ಲಿ ವಿಫಲವಾಗಿದ್ದಂತಹ ಟೀಮ್ 2 ಬಾರಿ ಫೈನಲ್ಗೆ ಬಂದಿತ್ತು ಟೀಮ್ ಇಂಡಿಯಾ ವುಮೆನ್ಸ್ ಟೀಮ್. ಆದರೆ 3ನೇ ಬಾರಿ ಬಿಟ್ಟು ಕೊಡಲಿಲ್ಲ. ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಗೆದ್ದು ತೋರಿಸಿದ್ದಾರೆ ನಮ್ಮ ಹೆಣ್ಣು ಹುಲಿಗಳು. ಇದಿಷ್ಟು ಇದುವರೆಗಿನ